ಅಂತ ಇದೆ. ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಫಂಬಲ್ ಆದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಎಸ್, ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ವೆಲ್ಕಮ್. ಈಗಲೇ ಥ್ಯಾಂಕ್ ಯು ಹೇಳ್ಬಿಟ್ರೆ ಸರಿ ಆಗಲ್ಲ, ಯಾಕಂದ್ರೆ ಪ್ರೀತಿಯಿಂದ ಎಲ್ಲರೂ ಕೂಡ ಕರೆದೆ, ಒಂದು ಫೋನ್ ಕಾಲ್ಸ್ ಇಂದ ಕರೆದೆ, ಎಲ್ಲರೂ ತುಂಬಾ ಪ್ರೀತಿಯಿಂದ ಬಂದ್ರಿ. ಅಂಡ್ ನನ್ನ ಎಲ್ಲ ಸೆಲೆಬ್ರಿಟಿ ಸ್ನೇಹಿತರು ಕೂಡ ಬಂದಿದ್ದೀರಿ. ಅಂಡ್ ನಿಮ್ಮೆಲ್ಲರೂ ಕೂಡ ಹಾರ್ಟ್ಲಿ ವೆಲ್ಕಮ್. ಅಂಡ್ ಪ್ರತಿ ಸಲನೂ ಕೂಡ ನಮ್ಮ ಹುಡುಗರು ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಮ್ಮ ಮೀಡಿಯಾ ಫ್ರೆಂಡ್ಸ್ಗಳು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಫೋನ್ ಕಾಲ್ ಮಾಡಿದೆ. ಸೊ ಹಾಗಾಗಿ ಎಲ್ರು ಪ್ರೀತಿಯಿಂದ ನಮ್ಮ ಹುಡುಗ ಏನೋ ಮಾಡ್ತಾ ಇದಾರೆ, ಅವನಿಗೊಂದು ಸಪೋರ್ಟ್ ಮಾಡೋಣ ಅಂತ ಬಂದಿರುವಂತಹ ಎಲ್ಲಾ ನನ್ನ ಮಾಧ್ಯಮದ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಫ್ಯಾಮಿಲಿ ಬಂದಿದ್ದಾರೆ, ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಅಂಡ್ ನಮ್ಮ ಭಾವ ಇದ್ದಾರೆ. ಸೊ ನನ್ನ ಫ್ಯಾಮಿಲಿ, ಸೊ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿನ ನಾನು ಇವಾಗ ನೋಡ್ತಾ ಇದ್ದೀನಿ. ಸೊ ಬಹಳ ಖುಷಿ ಆಗ್ತಾ ಇದೆ. ಬಂದಂತ ಎಲ್ಲರೂ ಕೂಡ ಮತ್ತೆ ಹಾರ್ಟ್ಲಿ ವೆಲ್ಕಮ್. ಅಂಡ್ ಫಸ್ಟ್ ಪೋಸ್ಟ್ಗೂ ವೆಲ್ಕಮ್ ಮಾಡೋಣ. ನಾವು ತುಂಬಾ ಹಿಸ್ಟ್ರಿ ನನ್ನ 11 ವರ್ಷದಲ್ಲಿ ನನ್ಗೊಬ್ರು ವೆಲ್ಕಮ್ ಹೇಳಿರೋದು. ತುಂಬಾ ದೊಡ್ಡ ಇವೆಂಟ್ ಅನ್ನ ಮಾಡುವಂತವ್ರು ಇವತ್ತು ನಿಮ್ಮ ದಿನ. ದಯವಿಟ್ಟು ಇದೀಗ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ನಿಮ್ಮ ಅತ್ಯಂತ ಒನ್ ಆಫ್ ದಿ ವೆರಿ ಸ್ಪೆಷಲ್ ಡೇ ಆಗಿರೋದ್ರಿಂದಾಗಿ ಟಾಪ್ ನಾಚ್ ಸುಂದ್ರಿ ಹಾಡನ್ನ ಯಾರು ರಿಲೀಸ್ ಮಾಡ್ಬೇಕು ಅಂತ ನಿಮ್ಮ ಆಸೆ ಯಶವಂತ್? ರಿಲೀಸ್ ಯಾರು ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ಚಿಕ್ಕ ಒಂದು ಇಂಟ್ರಡಕ್ಷನ್ ನನ್ನ ಬಗ್ಗೆ ಕೊಟ್ಬೋಣ ಅಂತ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಸೊ 2018 ನನ್ನ ಮಾಧ್ಯಮದ ಜರ್ನಿಯನ್ನ ಶುರು ಮಾಡ್ತೀನಿ. ಸೊ ಅಲ್ಲಿಂದ ನಂದೇ ಕೆಲವೊಂದು ಮಾಡ್ತಾ ಒಂದಷ್ಟು ಹೋಗ್ತಿದ್ದಂಗೆ ನೆಟ್ವರ್ಕ್ ಬೆಳೀತಾ ಹೋಯ್ತು. ನಾನು ಒಂದಷ್ಟು ಮಾಧ್ಯಮದಲ್ಲಿ ಸ್ವಲ್ಪ ಪರಿಣಿತನಾದೆ. ಸೊ ಹೋಗ್ತಾ ನೆಟ್ವರ್ಕ್ ಚೆನ್ನಾಗಾಯ್ತು. ಯಾವತ್ತಿಗೂ ಒಂದು ಕನ್ಸನ್ನ ಕಾಣ್ತಾ ಇದ್ದೆ, ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಅಂಡ್ ನಾನು ಯಾವತ್ತು ಬರ್ಡೇನ ಮಾಡ್ಕೊಳ್ಳಿಲ್ಲ. ಆಫ್ಟರ್ 18-19 ಇಯರ್ಸ್ ಆದ್ಮೇಲೆ ಬರ್ಡೇನ ಮಾಡ್ಕೊಳ್ಳಿಲ್ಲ. ಬಿಕಾಸ್ ನನ್ನ ಬರ್ಡೇ ಬರೋದು December 25. ಪ್ರತಿ ವರ್ಷದ ಕೊನೆಯಲ್ಲಿ ಬರುತ್ತೆ. ಜನವರಿಯಿಂದ ಶುರು ಮಾಡಿದ್ರೆ ಒಂದ್ಸರಿ ತಿರುಗಿ ನೋಡಿದ್ರೆ ನಾನು ಏನ್ ಮಾಡಿದೆ, ಏನಕ್ಕೋಸ್ಕರ ಬರ್ಡೇ ಮಾಡ್ಕೋಬೇಕು ಅಂತ ಪ್ರತಿ ಸಲ ಅನ್ನಿಸ್ತಾ ಇತ್ತು. ಅಂಡ್ ಈ ಸಾಂಗ್ ಆದ್ಮೇಲೆ ನಾವು ಅಪ್ಪಂಗೆ ಹೇಳ್ದಪ್ಪ ಈ ತರ ಒಂದು ಪ್ರೆಸ್ ಮೀಟ್ ಮಾಡಬೇಕು. ಸೊ ಎಲ್ರು ನನ್ನ ಫ್ರೆಂಡ್ಸ್ಗಳನ್ನೆಲ್ಲ ಕರಿಬೇಕು ಅಂತ ಹೇಳ್ತಾ ಇದ್ದೆ. ಯಾಕೆ ಪ್ರೆಸ್ ಮೀಟು, ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಆಗುತ್ತೆ ನೋಡು ಅಂತ ಅಂದ್ರು. ಬರ್ಡೇ ಅಂತೂ ಮಾಡಿ ಎಲ್ಲೂ ಖರ್ಚು ಮಾಡಲ್ಲ, ಬಟ್ ಪ್ರೆಸ್ ಮೀಟ್ ಮಾಡಿ. ಸೊ ನನ್ನ ಒಂದು ಕನಸಿನ ಮೊದಲನೇ ಹೆಜ್ಜೆ ಸೊ ಟಾಪ್ ನಾಚ್ ಸುಂದರಿ ಅಂತ ಏನಿದೆ, ಸೊ ಅದಕ್ಕೆ ಪ್ರತಿಯೊಬ್ರು ಕೂಡ ಸಾಕ್ಷಿ ಆಗ್ಲಿ. ಸೊ ಆ ಒಂದು ಕಾರಣಕ್ಕೆ ಒಂದು ಪ್ರೆಸ್ ಮೀಟ್ ಮಾಡೋಣ ನನ್ನ ಫ್ರೆಂಡ್ಸ್ಗಳ ಒಟ್ಟಿಗೆ, ಈ ಒಂದು ಕನಸನ್ನ ಅವ್ರಿಗೆ ತೋರ್ಸೋಣ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದು. ಅಂಡ್ ನನ್ನ ಫ್ಯಾಮಿಲಿ ಸ್ವಲ್ಪ ನನ್ನ ಫೇಲ್ಯೂರ್ಸ್ಗಳೇ ಜಾಸ್ತಿ ನೋಡಿರೋದು. ಸೊ ಹಾಗಾಗಿ ನನ್ನ ಫಸ್ಟ್ ಸ್ಟೆಪ್ ಏನಿದೆ, ಸೊ ಪ್ರತಿಯೊಬ್ಬರು ಒಂದು ನೋಡ್ಲಿ ಅನ್ನೋ ಕಾರಣಕ್ಕೆ. ಅಂಡ್ ಲಾಂಚ್ ಬಗ್ಗೆ ಹೇಳ್ತಾ ಇದ್ರಿ. ಲಾಂಚ್ ಅಂತ ಬಂದಾಗ ಪ್ರೀತಿಯಿಂದ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ. ನನ್ನ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಇದ್ದಾರೆ, ನನ್ನ ಸೆಲೆಬ್ರಿಟಿ ಸ್ನೇಹಿತರಿದ್ದಾರೆ. ಸೊ ಇವ್ರುಗಳಿಂದಾನೇ ಒಂದು ಲಾಂಚ್ ಮಾಡಿಸ್ಬೇಕು ಅಂತ ಬಹಳ ಖುಷಿ ಆಯ್ತು. ಯಾಕಂದ್ರೆ ಸಪೋರ್ಟ್ ಮಾಡಕ್ ಅಷ್ಟು ವಿತೌಟ್ ನಮ್ಮ ಹುಡುಗ ಏನೋ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ. ಸೊ ಇವ್ರ ಕೈಲಿ ನನಗೆ ಲಾಂಚ್ ಮಾಡಿಸ್ಬೇಕು ಅಂತ ಆಸೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಎಲ್ಲರೂ ಒಂದ್ಸರಿ ಲಾಂಚ್ ಅಂತ ಆದ್ರೆ ನನ್ನ ಸಾಂಗ್ ಇಲ್ಲಿ ಪ್ಲೇ ಆಗುತ್ತೆ. ಸೊ ಯಶವಂತ್ 3, 2, 1 ಹೇಳಿ, ಸೊ ದಟ್ ಎಲ್ರು ಆಗ ಕ್ಯೂ ತಗೊಂಡು ಫಸ್ಟ್ ಆಫ್ ಆಲ್ ಕೇಳೋಣ, ರೆಡಿ ಇದೀರಾ ಅಲ್ಲ ಅಂತ. ಅಯ್ಯೋ, ಅವ್ರಿಗೆ ಎನರ್ಜಿ ನೀವು ತುಂಬಬೇಕು. ದಯವಿಟ್ಟು ರೆಡಿ ಇದ್ದೀರಾ? ಸೂಪರ್. ಶುರು ಮಾಡೋಣ. ಆನ್ ದ ಕೌಂಟ್ ಡೌನ್ ಆಫ್ 3, 2, 1. ಸಾಕಷ್ಟು ವರ್ಷಗಳಿಂದ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಏನಂತ ಗೊತ್ತಿರಲ್ಲ. ಪ್ರಾಪರ್ ಆಗಿ ಒಂದಷ್ಟು ಕುತ್ಕೊಂಡಾಗ ಇಂಥದ್ದು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಈ ಟೀಮ್ ಬಂದಾಗಲೇ ಗೊತ್ತಾಗಿದೆ ನನಗೆ. ಸೊ ಫಸ್ಟ್ ನಮ್ಮ ಡೈರೆಕ್ಟರ್ ಇಂದ ಶುರು ಮಾಡ್ಬಿಡ್ತೀನಿ. ಸೊ ಸುದರ್ಶನ್ ಅಂತ ಬಹಳ ವರ್ಷಗಳ ಪರಿಚಯ. ಸೊ ಒಂದಷ್ಟು ಆದ್ರೆ ಫಸ್ಟ್ ಇವರ ಬರೆದಿರುವಂತ ಒಂದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಟಾಪ್ ಟು ಬಾಟಮ್ ಗಾಂಚಲಿ ಅಂತ ಬರೆದಂತವ್ರು ಇವರೇ. ಸೊ ಅಲ್ಲಿಂದ ಪರಿಚಯ ಆದ್ರು. ಒಂದಷ್ಟು ಏನಾದ್ರು ಒಂದು ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಅನ್ಕೊಂಡಾಗ ನನಗೊಂದಷ್ಟು ಫಸ್ಟ್ ಆಕ್ಟಿಂಗ್ ಮಾಡಕ್ ಸ್ವಲ್ಪ ಭಯ. ಹಾಗಾಗಿ ಡೈರೆಕ್ಟರ್ ಈ ತರದ್ ಏನಾದ್ರು ಒಂದು ಮಾಡೋಣ ಅಂತ ಅನ್ಕೊಂಡಿದೀವಿ ಏನಾದ್ರು ಅಂತ ಅಂದಾಗ ಸೊ ಕಾನ್ಸೆಪ್ಟ್ ನ ಕೊಟ್ಟಿದ್ದು ನನಗೆ ಇವರೇ. ಸೊ ನಮ್ ಡೈರೆಕ್ಟರ್ ಇಂದಾನೆ ಶುರು ಮಾಡ್ಬಿಡ್ತೀನಿ ಮಾ. ಸುದರ್ಶನ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್. ಇದೀಗ ಯಶವಂತ್ ಅವ್ರನ್ನ ಆಂಕರ್ ಆಗಿ ನೋಡಿದ್ವಿ, ಅವರನ್ನ ಹೀರೋ ರೀತಿಯಲ್ಲಿ ತೋರಿಸಿದೀರಾ. ನಿಮ್ಮ ಟಾಪ್ ನಾಚ್ ಸುಂದರಿ ಜರ್ನಿ ಹೇಗಿತ್ತು, ದಯವಿಟ್ಟು ಶೇರ್ ಮಾಡಿ. ಅಲ್ಲಿ ಚೆನ್ನಾಗಿ ಕೂತಿದ್ದೆ, ಇಲ್ಲಿ ಬರ್ತಾ ಇದ್ದಂಗೆ ಫೌಂಡೇಶನ್ ಎಲ್ಲ ಅಲ್ಲಾಡ್ತಿದೆ. ಸೊ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಯಶವಂತ್ ಪರವಾಗಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನೆಲ್ಲ ಸ್ನೇಹಿತರಿಗೂ ಇಲ್ಲಿ ತುಂಬ ಜನ ಕೂತಿದ್ದೀರಾ. ಸೊ ಎಲ್ಲರಿಗೂ ಕೂಡ ಯಶವಂತ್ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಥ್ಯಾಂಕ್ ಯು. ಯಶವಂತ್ ನನಗೆ 2016-17 ನನ್ನ ಫಸ್ಟ್ ಸಿನಿಮಾ ಗಾಂಚಲಿ ಅಂತ. ಸೊ ಅಲ್ಲಿಂದ ನನಗೆ ಪರಿಚಯ.
ಅವತ್ತಿಂದ ಏನೋ ಮಾಡೋಣ ಅಂತ ಅನ್ಕೊಂಡ್ ಬರ್ತಾ ಇದ್ವಿ. ಅದಾದ್ಮೇಲೆ ಮತ್ತೊಂದು ಸಿನಿಮಾಗೆ ಏನೋ ಆಫರ್ ಕೊಟ್ಟೆ ನಾನು ಮಾಡೋಣ ಅಂತ, ಅದೇನೋ ಆಗಲಿಲ್ಲ. ಸೊ ಮುಂದೆ ನನ್ನ ಡೈರೆಕ್ಷನಲ್ಲೇ ಒಂದು ಸಿನಿಮಾ ಮಾಡ್ತೀನಿ, ಯಶುಗಂತೂ ಕನ್ಫರ್ಮ್ ಆಗಿ ಮಾಡ್ತೀನಿ. ಅದಾದ್ಮೇಲೆ ರೀಸೆಂಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ, ಮಂಗಳ ಅಂತ. ಸೊ ಅವಾಗ ಶೂಟ್ ಮಾಡ್ತಿದ್ದೆ, ಆ ಗ್ಯಾಪಲ್ಲಿ ಯಶವಂತ್ ಬಂದ್ಬಿಟ್ಟು ಹಿಂಗೆ ಹೇಳಿದ್ರು ಏನೋ ಒಂದು ಮಾಡೋಣ ಡೈರೆಕ್ಟರ್ ಅಂತ. ಅವಾಗ ಸೊ ಲಿರಿಕ್ ಆ್ಯಕ್ಚುಲಿ ನಾನು ಬರೀಬೇಕಾಗಿತ್ತು, ಸೊ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಹಾಗಾಗಿ ಬ್ರದರ್ ಬರೆದಿದ್ದಾರೆ, ಚೆನ್ನಾಗಿದೆ ಬ್ರದರ್, ಲಿರಿಕ್ ಚೆನ್ನಾಗಿದೆ. ಸೊ ಅವತ್ತು ಬಂದ್ಬಿಟ್ಟು ಕಾನ್ಸೆಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಸರಿ ಶೂಟ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅವಾಗ ಇಡೀ ಟೀಮ್ನ ಆ್ಯಕ್ಚುಲಿ ಯಶವಂತ್ ನನಗೆ ಪರಿಚಯ ಮಾಡಿಸಿದ್ರು. ಸೊ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ನಾನು ಅನ್ಕೊಂಡಿದ್ದು ನಾನು ಸೀರಿಯಸ್ಲಿ ಹೇಳ್ತೀನಿ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ, ನಾನು ನಿಜ ಅನ್ಕೊಂಡಿರ್ಲಿಲ್ಲ. ಓಕೆ ಆಂಕರ್ ಅಲ್ವಾ, ಸೊ ಏನೋ ಮಾಡಿರ್ತಾರೆ ಅಂತ ಅನ್ಕೊಂಡೆ. ನಾನು ಪ್ರಾಕ್ಟೀಸ್ಗೂ ಕರೆದ್ರಿ ಇವರು, ನಾನು ಹೋಗ್ಲಿಲ್ಲ ನೋಡ್ಲಿಕ್ಕೆ, ನನ್ನ ಸ್ಕ್ರಿಪ್ಟ್ ಅವ್ರು ಕರೆದಿದ್ರಿಂದ. ಸೊ ಸೆಟ್ಟಿಗೆ ಬಂದಾಗ ನೋಡಿದೆ ಯಶು ಏನೋ ಮಾಡ್ತಾನೆ ಅಂತ ನನಗೆ ಗೊತ್ತಾಯ್ತು. ಆವಾಗ ಅನ್ಕೊಂಡೆ ಓಕೆ ಏನೋ ಒಂದು ಆಗುತ್ತೆ ಯಶು ಕಡೆಯಿಂದ ಅಂತ. ಸೊ ಯಶು ಅಫಿಷಿಯಲಿ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಹಿಂಗೆ ಇರು ನೀನು ಆಯ್ತಾ, ಇನ್ನೂ ಜಾಸ್ತಿ ಮಟ್ಟದಲ್ಲಿ ಬೆಳಿ. ಯಶವಂತ್ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅವ್ನು ಯಾವತ್ತು ನಾನು ಹೀರೋ ಅಂತಾನೆ ಕರೆಯೋದು, ಯಶು ಅಂತ ಯಾವತ್ತು ಕರೆಯೋದೇ ಇಲ್ಲ, ಹೀರೋ ಅಂತಾನೆ ಕರಿತೀನಿ. ಹಾಗೆ ಬೇಗ ಹೀರೋ ಆಗು, ಬೇಗ ಜೊತೆಲಿ ಒಂದು ಸಿನಿಮಾ ಮಾಡೋಣ. ಸೊ ಪ್ರಕೃತಿ ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಆಲ್ ದಿ ಬೆಸ್ಟ್ ಮಾಮ್, ನಿಮ್ಗೂ ಒಳ್ಳೇದಾಗ್ಲಿ. ಸೊ ಇದು ನಂದೇನಿಲ್ಲ ಇದ್ರಲ್ಲಿ, ನನ್ನ ಕ್ರೆಡಿಟ್ ಏನೂ ಇಲ್ಲ. ಇದು ಕಂಪ್ಲೀಟ್ ಕ್ರೆಡಿಟ್ ಇವ್ ಬಂದ್ಬಿಟ್ಟು ರಾಮ್ ಚರಣ್, ಆಕ್ಚುಲಿ ಇವ್ರು ಮಾಡಿರೋದು, ನಂದೇನು ಇಲ್ಲ ಅಲ್ಲಿ. ಸೊ ಜಸ್ಟ್ ನಾನು ಅವ್ರಿಗೆ ಸಪೋರ್ಟಿವ್ ಆಗಿದ್ದೆ ಅಷ್ಟೇ. ಅದ್ರ ಜೊತೆಗೆ ಲಿರಿಕ್ ಬರ್ದಿದ್ದಾರೆ ಬ್ರದರು, ಹಾಗೆ DOP ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ, ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಸಾಂಗು ಫಸ್ಟ್ ಸ್ಟೆಪ್ ಆಗ್ಲಿ ಯಶುಗೆ, ಇದರಿಂದ ಇನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಆದಷ್ಟು ಬೇಗ ಒಂದು ಸಿನಿಮಾ ಮಾಡೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡೈರೆಕ್ಟರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಲಿರಿಕ್ ಕಾನ್ಸೆಪ್ಟ್ ಕೊಟ್ಟರು. ಕಾನ್ಸೆಪ್ಟ್ ಆದ್ಮೇಲೆ ನನಗೇನು ಅನಿಸ್ತು, ಒಂದು ಲಿರಿಕ್ ಬೇಕು ಅಂತ ಅಂದಾಗ ಸೊ ದಿನೇಶ್ ಅವರು ಪರಿಚಯ ಆಗ್ತಾರೆ. ಸೊ ದಿನೇಶ್ ಅವರು ಹೀಗೆ ನಾನು ಒಂದು ಇಂಟರ್ವ್ಯೂಗೆ ಹೋದಾಗ ಒಂದು ಸಿನಿಮಾದಲ್ಲಿ ಪರಿಚಯ ಆಗುವಂತ ವ್ಯಕ್ತಿ, ಅವರೇ ಹುಡುಕೊಂಡು ಬಂದು ಮಾತಾಡ್ಸಿದ್ರು. ಬ್ರದರ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ಒಳ್ಳೆ ಅಂದ್ರೆ ಆಂಕರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀರಾ ಹಂಗೆ ಅಂತೆಲ್ಲ ಎಲ್ಲ ಹೇಳಿದ್ರು. ಸೊ ಆಫ್ಟರ್ ದಟ್ ಹಂಗೆ ಒಂದಷ್ಟು ಮಾತಾಡಿದ್ವಿ, ಬಟ್ ಲಿರಿಕ್ ಬರೀತಾರೆ ಅಂತ ಎಲ್ಲ ಗೊತ್ತಾಯ್ತು. ನಾನು ಯಾವ ಕಾನ್ಸೆಪ್ಟ್ ಅಂತ ಅವ್ರು ಹೇಳಿದ್ಮೇಲೆ ಓಕೆ ಯಾರು ಇದಾರೆ ನನ್ನ ಸರ್ಕಲ್ ಅಲ್ಲಿ ಅಂತ ಬಂದಾಗ ಸೊ ಇವರೇ ಟಕ್ ಅಂತ ನೆನಪಾಗಿದ್ದು. ಸೊ ಹೋಗಿ ಒಂದು ಕಾಫಿ ಕುಡಿತಾ ಕೇಳಿದಿಷ್ಟ, ಈ ತರ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಮಾಡೋಣ ಒಂದಷ್ಟು ಕೆಲಸ ಮಾಡೋಣ ಅಂತ ಅಂದಾಗ ಮೇನ್ಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದು ಎಲ್ಲ ಆಲ್ಮೋಸ್ಟ್ ಹೆಂಗೆ ಅಂತಂದ್ರೆ ಆಲ್ಬಮ್ ಸಾಂಗ್ ಹುಕ್ಗಳಿದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಫಸ್ಟ್ ಎಂಟ್ರಿ ಕೊಟ್ಟಾಗ ಒಂದು ಚೆನ್ನಾಗಿರೋದು ಕೊಡೋಣ, ಸ್ವಲ್ಪ ಬ್ಯಾಂಕ್ ಎಂಟ್ರಿ ಬಂದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ತುಂಬಾ ಡಿಸ್ಕಸ್ ಮಾಡಿ ಒಂದು ಹುಕ್ ಮೇಲೆ ಹೋಗೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ತಲೆ ತಿಂದ ಇವರಿಗೆ. ಆಫ್ಟರ್ ಈ ಲಿರಿಕ್ ನ ಬರ್ಕೊಟ್ರು. ಎಸ್ ದಿನೇಶ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ಬಂದಿರೋಂಥ ಎಲ್ಲ ಸೆಲೆಬ್ರಿಟಿಗಳಿಗೂ ನನ್ನ ನಮಸ್ಕಾರ. ಸುಮಾರು ಸಿನಿಮಾಗಳಿಗೆಲ್ಲ ಕೆಲಸ ಮಾಡಿದ್ದೀವಿ. ಎಷ್ಟೇ ಕೆಲಸ ಮಾಡಿದ್ರು ಈ ವೇದಿಕೆಗೆ ಬರೋದಕ್ಕೆ ಮತ್ತೆ ಮಾಧ್ಯಮನ ಫೇಸ್ ಮಾಡೋಕ್ಕೆ ಇದೇ ಮೊದಲನೇ ವೇದಿಕೆ ನನಗೆ. ಯಶವಂತ್ ಅವರು ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಒಂದು ಸಿನಿಮಾ ಫೋಟೋಶೂಟ್ ನಡೀತಾ ಇತ್ತು, ಅಲ್ಲಿ ಡಿಜಿಟಲ್ ಪ್ರಮೋಷನ್ಗೆ ಅಂತ ಬಂದಿದ್ರು. ಬಂದಾಗ ನಾನು ಸುಮಾರು ಇಂಟರ್ವ್ಯೂ ಎಲ್ಲ ನೋಡ್ತಾ ಇದ್ದೆ, ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಿದ್ರು, ಆ್ಯಕ್ಚುಲಿ ನೋಡೋಕ್ಕೂ ಚೆನ್ನಾಗಿದ್ದಾರೆ. ಸೊ ಹಂಗಾಗಿ ಹೋಗಿ ಮಾತಾಡಿಸ್ದೆ, ಈ ಥರ ನಾನು ಲಿರಿಕ್ ರೈಟರ್ ಬ್ರದರ್ ಏನಾದರೂ ಮಾಡ್ಬೇಕಂತಿದ್ದೀನಿ. ಆವಾಗ ಕಾಂಟ್ಯಾಕ್ಟ್ ನಂಬರ್ ಎಕ್ಸ್ಚೇಂಜ್ ಆಯಿತು. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಸಾಂಗ್ ಮಾಡೋಣ. ಆ್ಯಕ್ಚುಲಿ ಸಾಂಗ್ ಆಗಬೇಕಾಗಿದ್ದು ಈಗೆಲ್ಲ ಡಿಸೆಂಬರ್ಗೆ ಆಗಬೇಕಾಗಿದ್ದು, ಡಿಸೆಂಬರ್ 25 ಅವ್ರ ಬರ್ಡೇಗೆ ಲಾಂಚ್ ಮಾಡೋ ಪ್ಲಾನಲ್ಲಿದ್ದರು. ಕಾರಣಾಂತರಗಳಿಂದ ನಾನು ಬೇರೆ ಸಿನಿಮಾಗಳ ಕೆಲಸ ಮಾಡ್ತಿದ್ದೆ, ಹಂಗಾಗಿ ಮುಂದೆ ಹೋಗ್ತಾ ಡಿಸೆಂಬರ್ ಕಳೆದೇ ಹೋಯ್ತು. ಜನವರಿ ಬಂತು. ಜನವರಿ ಎಂಡಲ್ಲಿ ಅನ್ಕೋತೀನಿ ಐ ಥಿಂಕ್ ಇದು ಲಿರಿಕ್ ಎಲ್ಲ ಫೈನಲ್ ಆಗಿದ್ದು. ಏನಾದರೂ ಮಾಡೋಣ ಅಂತಂದಾಗ ಯಾವುದೋ ಒಂದು ಶೋನಲ್ಲಿ ಯಾವುದೋ ಒಂದು ಕಾಮಿಡಿ ಶೋ ನೋಡ್ತಾ ಇದ್ದೆ. ಒಂದು ಪರ್ಫಾರ್ಮೆನ್ಸ್ ನೋಡಿದಾಗ ಜಡ್ಜು ಮಾತಾಡ್ಬೇಕಾದ್ರೆ ಅಂದಿದ್ರು ಟಾಪ್ ನಾಚ್ ಅಂತ. ಟಾಪ್ ನಾಚಾಗೆ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಈ ವರ್ಡ್ ಒಂಥರ ಚೆನ್ನಾಗಿದೆಯಲ್ಲ, ಕ್ಯಾಚಿಯಾಗಿ, ಇಲ್ಲ ಎಲ್ಲಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ಗೆ ಟೈಪ್ ಮಾಡಿ ಬಿಟ್ಕೊಂಡಿದ್ದೆ. ಯಶವಂತ್ ಅವ್ರು ಹೇಳಿದ್ರು ಇದು ಲವ್ ಸಾಂಗ್ ಮಾಡೋಣ, ಇದು ಮಾಡೋಣ. ಒಂದಷ್ಟು ಚರ್ಚೆಗಳಾಯಿತು, ಬೇರೆ ಲಿರಿಕ್ಗಳು ಬರ್ದು ಒಂದು 5-6 ವರ್ಷ ಬರ್ದು ಯಾವುದು ವರ್ಕ್ ಆಗ್ತಿಲ್ಲ. ಇಲ್ಲ ಬ್ರದರ್ ಇದು ಬೇಡ, ಏನೋ ಮಾಡೋಣ, ಬೇರೆ ಏನೋ ಮಾಡೋಣ. ಆಮೇಲೆ ಪಾರ್ಟಿ ಸಾಂಗ್ ಮಾಡೋಣ ಅಂದರು. ಪಾರ್ಟಿ ಸಾಂಗ್ ಅಂದರೆ ಗೊತ್ತಲ್ಲ, ಮೊದಲೇ ಬಜೆಟ್ ಕಿತ್ಕೊಂಡು ಹೋಗುತ್ತೆ. ಅದರಲ್ಲೂ ಡೈರೆಕ್ಷನ್ ಟೀಮಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿದೆ ಏನಾಗುತ್ತೆ ಅಂತ. ಆಯಿತು ಮಾಡೋಣ ಬ್ರದರ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಸಾಂಗ್ ಆಯಿತು, ಎಲ್ಲ ಆಯಿತು. ಶೂಟ್ಗೆ ಹೋಗೋ ಪ್ಲಾನ್ ಬಂತು. ನಾನು ಇವ್ರ ಕೈಗೆ ಸಿಕ್ಕಿಲ್ಲ. ಇಲ್ಲ ಬ್ರದರ್ ಮಾತಾಡೋಣ, ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಏನೋ ವರ್ಕ್ ಮಾಡೋಣ. ನಾನು ಕೈಗೆ ಸಿಕ್ಕಿಲ್ಲ, ಸ್ವಲ್ಪ ಫ್ಯಾಮಿಲಿ ಇಶ್ಯೂಸಿಂದ ಬರೋಕ್ಕಾಗಿಲ್ಲ. ಶೂಟ್ ಹತ್ರ ನಾನು ಹೋದಾಗ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ಒಂದು ಸಿನಿಮಾ ಸೆಟ್ಟಲ್ಲಿ ಯಾವ ಥರ ಶೂಟ್ ಮಾಡ್ತಾರೆ, ಯಾವ ಆಲ್ಬಮ್ ಸಾಂಗ್ ಅಂದರೆ ಬಜೆಟ್ ಇಲ್ಲ, ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ತಾರೆ ಅನ್ನೋದೊಂದಿದೆ. ಯಾವ ಬಜೆಟ್ಗೂ ಕೊರತೆ ಇಲ್ಲದೆ, ಯಾವ ಫ್ರೇಮ್ಗೂ ಏನೂ ಕೊರತೆ ಆಗದೆ ಇರೋಂಗೆ ಡೈರೆಕ್ಷನ್ ಮಾಡಿದ್ದಾರೆ. ರಾಮ್ ಸರ್ ಕೊರಿಯೋಗ್ರಫಿ ಅಂತೂ ಹುಕ್ ಸ್ಟೆಪ್ ಸಖತ್ತಾಗಿ ಮಾಡಿದ್ದಾರೆ. ಯಶವಂತ್ ಅವರು ಫ್ಯೂಚರಲ್ಲಿ ಹೀರೋ ಆದರೆ ಕೈಗೆ ಡೇಟ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಈಗಲೇ ಒಂದು ಅಗ್ರಿಮೆಂಟ್ ಹಾಕಿ ನೋಡ್ಬೇಕು ಇವ್ರ ಹತ್ರ.
ಪ್ರಕೃತಿ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಪ್ರೊಡಕ್ಷನ್ ಡಿಸೈನ್ ಬಗ್ಗೆ ಅಂತೂ ಮಾತಾಡಂಗಿಲ್ಲ. ನಮ್ಮ ಧರ್ಮಣ್ಣ ಏನು ಕೇಳಿದ್ರು ಒಂದು ಕೇಳಿದ್ರೆ 10 ತಂದ್ಕೊಟ್ಟಿದ್ದಾರೆ ಅವರು. ಇದನ್ನ ಮಾಡೋಣ ಅಂತಂದ್ರೆ ಬಜೆಟ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವರು. ಮಾಡೋಣ ಕಾಲ್ ಶೀಟ್ ಎಕ್ಸ್ಟ್ರಾ ಆದರೂ ತಲೆ ಕೆಡಿಸ್ಕೊಂಡಿಲ್ಲ. ಚೆನ್ನಾಗಾಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮ್ಮ ಜೊತೆ ಬನ್ನಿ ಅಂತ ಇವ್ರನ್ನ ಮೀಟ್ ಮಾಡಿದೆ. ಫಸ್ಟು ಡ್ಯಾನ್ಸ್ ಆಡ್ತಾರಾ ಇಲ್ವಾ ಇವರ ನೋಡ್ತಾ ಇದೆ, ಡ್ಯಾನ್ಸ್ ಆಡ್ತಾರಾ ಇಲ್ವಾ, ಹೆಂಗೆ ಮಾಡೋದು, ಇವ್ರನ್ನ ಪ್ರಿಪೇರ್ ಮಾಡಿ ಕಷ್ಟ ಆಗುತ್ತೆ ಅಂತ ನೋಡ್ತಾ ಇದೆ. ಸೊ ಇದರಲ್ಲಿ ಉಕ್ ಸ್ಟೆಪ್ ಅಂತ ಇದೆ. ಈ ಉಕ್ ಸ್ಟೆಪ್ನ ನಾನು ಸುಮಾರು ಒಂದು 5-6 ಥರ ಕಂಪೋಸ್ ಮಾಡಿದೆ. ಸೊ ಯಾವ್ದು ಬೆಟರ್ ಆಗುತ್ತೆ, ಯಾವ್ದು ಇದಾಗುತ್ತೆ ಅಂತ. ಸೊ ನೋಡ್ತಾ ನೋಡ್ತಾ ಒಂದು 3 ವೀಕ್ ಕ್ಲಾಸಿಗೆ ಬಂದರು. ರೆಡಿ ಮಾಡೋಣ ಬಿಡಿ ಇಷ್ಟಲ್ಲೇ ಅಂದ್ಬಿಟ್ಟು ನಮ್ಮ ಹುಡುಗರು ಅಸ್ಟೆಂಟ್ ಎಲ್ಲ ಇದ್ದರು. ಸೊ ಅವ್ರಿಗೆ ಹೇಳ್ಕೊಟ್ಬಿಟ್ಟು ಸರ್ಗೆ ಮಾಡಿಸ್ತಾರೆ ಬರ್ತೀನಿ ಅಂತ ಹೋದಾಗ, ಇನ್ನೂ ಸುಮಾರು ಕಡೆ ಹೋದಾಗ ನಮ್ಮ ಮಾಸ್ಟರ್ಸ್ ಅಂದರೆ ನನ್ನ ಬೆಳೆಸಿದ ಇಲ್ಲಿ ಗಂಟ ಬೆಳೆಸಿದ ನಮ್ಮ ಬಜರಂಗಿ ಮೋಹನ್ ಮಾಸ್ಟರ್, ಹಾಗೆ DKD ರುದ್ರ ಮಾಸ್ಟರ್. ಸೊ ಇವತ್ತು ನಾನು ಏನೇ ಕಷ್ಟಪಟ್ಟು ಸಾಂಗ್ ಮಾಡಿರೋದಂದರೆ ಡೆಡಿಕೇಟ್ ಟು ನಮ್ಮ ಮಾಸ್ಟರ್ಗಳಿಗೆ ಮತ್ತು ನನ್ನ ತಂದೆ ತಾಯಿಗೆ. ಸೊ ಇಷ್ಟು ಹೇಳೋಕ್ಕೆ ನನಗೆ ಥ್ಯಾಂಕ್ ಯು. ಸೊ ಇವ್ರಿಗೆ ಮೆಸೇಜ್ ಮಾಡಿ, ಸೊ ಅಲ್ಲಿಂದ ಒಂದು ಮೀಟ್ ಮಾಡಿ ಸಾಂಗ್ ಕೇಳಿಸಿ ಅಪ್ರೋಚ್ ಮಾಡಿದೆ, ಒಪ್ಕೊಂಡ್ರು. ಅಂಡ್ ನಮ್ಮ ಟಾಪ್ ನಾಚ್ ಸುಂದ್ರಿ ಪ್ರಕೃತಿ ರಾಜೇಂದ್ರ. ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಐ ವುಡ್ ಫಸ್ಟ್ ಲೈಕ್ ಟು ಸೇ ಥ್ಯಾಂಕ್ ಯು ಆಲ್ ಆಫ್ ಯು, ಬಿಕಾಸ್ ನಿಮ್ಮ ಸಮಯವನ್ನು ಕೊಟ್ಟು ನಿಮ್ಮ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲಾಗಿ ಯಶವಂತ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಒಂದು ಆಲ್ಬಮ್ ಸಾಂಗ್ ಮಾಡ್ತಿದ್ದೀನಿ ಅಂತಂದಾಗ ನನಗೊಂದಷ್ಟು ಡೌಟ್ಸ್ ಇತ್ತು. ಓಕೆ, ಹೇಗೆ ಮಾಡೋದು? ಐ ಆಮ್ ಅ ಡಾನ್ಸರ್, ಕ್ಲಾಸಿಕಲ್ ಡಾನ್ಸ್ ಮಾಡ್ತೀನಿ ಹೆಚ್ಚಿಗೆ, ಭರತನಾಟ್ಯ, ಮೋಹಿನಿ ಆಟಂ, ಕಥಕ್ ಒಂದಿಷ್ಟು ಡಾನ್ಸ್ ಫಾರ್ಮ್ಸ್ಗಳನ್ನ ಮಾಡ್ತೀನಿ. ಬಟ್ ಆಸ್ ಅ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ನಂಗೆ ಒಂಚೂರು ಭಯ ಇತ್ತು. ಹೇಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು, ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅದೆಲ್ಲ ಒಂದಿಷ್ಟು ಡೌಟ್ಸ್ ಇತ್ತು. ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ ಮೊದಲನ್ನ ಕೇಳಿಸಿದಾಗ ಐ ಸ್ಟಾರ್ಟೆಡ್ ಗ್ರೋವಿಂಗ್ ಟು ಇಟ್. ಅಲ್ಲೇ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲೇ ನನಗೆ ಇಷ್ಟ ಆಯಿತು. ಆಮೇಲೆ ದೆನ್ ವಿ ಅಗ್ರಿ ಟು ದಿ ಪ್ರಾಜೆಕ್ಟ್. ಸೊ ಇಲ್ಲಿ ತನಕ ಬಂದಿದ್ದೀವಿ. ಆ್ಯಂಡ್ ಟೀಮ್ ಬಗ್ಗೆ ಹೇಳೋದಾದ್ರೆ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್ ಆಗಿದ್ರು. ರಾಮ್ ಸರ್ ಆಗಿರಲಿ, ಎಲ್ಲರೂ ಕೂಡ ತುಂಬ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಡಾನ್ಸ್ ಟೈಮಲ್ಲೂ ಅಷ್ಟೇ, ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟರು ರಾಮ್ ಸರ್ ಆ್ಯಂಡ್ ಬ್ಯಾಕ್ ಡಾನ್ಸರ್ಸ್ ಎವ್ರಿಬಡಿ. ಸೊ ಒಂದು ವಾರ ಡಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಬಂದ್ವಿ. ಆಮೇಲೆ ಶೂಟ್ ದಿನ ಬಂತು. ಐ ವಾಸ್ ರಿಯಲಿ ನರ್ವಸ್ ಟು ಬಿ ಆನೆಸ್ಟ್. ಮತ್ತೆ ಹಂಗೆ ಟೀಮ್ ಎಲ್ಲರೂ ಸಪೋರ್ಟಿಂದ ಚೆನ್ನಾಗೋಯ್ತು. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ಇವಾಗ ತಾನೇ ನೋಡಿದ್ದೀರಾ. ಸೊ ಒಂದಿಷ್ಟು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಗೇನ್ ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಉಳ್ಕೊಂಡೆ. ಸೊ ಹಂಗಾಗಿ ಮತ್ತೆ ನಾವು ಬೆಂಗಳೂರಿಗೆ ಬಂದ್ಮೇಲೆ ಮತ್ತೆ ಸಿಕ್ಕಾಗ ಒಂದಷ್ಟೆಲ್ಲ ಮಾತುಕತೆ ಎಲ್ಲ ಇತ್ತು. ಹಿಂಗೆಲ್ಲ ಆದಾಗ ಮತ್ತೆ ನಾವಿಬ್ರು ಒಂದಷ್ಟು ಮೀಟಿಂಗ್ ಮಾಡಿ ಏನಾಗುತ್ತೆ, ಏನ್ ಬಜೆಟ್ ಅಲ್ಲಿ ಮಾಡ್ಬೋದು ಅಂತ ಎಲ್ಲ ಡಿಸ್ಕಸ್ ಮಾಡಿ ಇವ್ರ ಕಡೆಯಿಂದ ಆ ಒಂದು ಪ್ರೊಡಕ್ಷನ್ ಡಿಸೈನ್ ಎಲ್ಲ ಏನಾಗಿತ್ತು, ಸೊ ಎಲ್ಲ ಇವ್ರ ಕಡೆಯಿಂದ ಆಗಿದ್ದು. ಎಸ್ ಧರ್ಮರಾಜ್. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಒಂದು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮದು ಅಂತ ಒಂದು ಸಾಂಗ್ ಬಂದಾಗ ಚೆನ್ನಾಗಿ ಮಾಡೋಣ, ಅದ್ಭುತವಾಗಿ ಮಾಡೋಣ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ.